ಒಂದು ಮೊಬೈಲ್ ಫೋನಲ್ಲಿ ಕೂಡ, ಯಾಕಂದರೆ ಎ ಐ ಬೇಗ ಕಲಿಯುತ್ತೆ, ಅದರಿಂದ ಬಹಳ ಸ್ಪೆಷಲ್ ಎಫೆಕ್ಟ್ಸ್ನ ಬಹಳ ಬೇಗ ಜನರೇಟ್ ಮಾಡೋದು ಸುಲಭ ಆಗ್ಬಿಡುತ್ತೆ. ಸಿನಿಮಾ ನೋಡಕ್ ಹೋದಾಗ ಒಂದು ಬೆರಗಿರುತ್ತೆ, ಓ ಇದನ್ನ ಹೆಂಗಪ್ಪ ಮಾಡಿದ್ರು ಅಂತ, ಆ ಬೆರಗು ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಎಲ್ಲರೂ ಅವ್ರವ್ರ ಮೊಬೈಲಲ್ಲಿ ಕೂಡ ಆ ಒಂದು ಹುಲಿ ಜೊತೆ ಒಂದು ಸೀನನ್ನು ಮಾಡ್ಬೋದು, ಒಂದು ಬಹಳ ದೊಡ್ಡ ವಿಜೃಂಭಣೆ ಇರುವಂತ ಒಂದು ಸೀನನ್ನು ಅವ್ರ ಮೊಬೈಲಲ್ಲಿ ಅವರೇ ಕ್ರಿಯೇಟ್ ಮಾಡ್ಬೋದು, ಅವಾಗ ಒಂದು ಫ್ಯಾಸಿನೇಷನ್ ಇರುತ್ತೆ ಸಿನಿಮಾ ಬಗ್ಗೆ, ಅದು ಹೊರಟೋಗುತ್ತೆ. ಆಗ ನನ್ನ ಪ್ರಕಾರ ಏನು ಆಗಬಹುದು ಅಂತ ನನಗನ್ಸಿದ್ರೆ, ನೀವು ಯಾವಾಗ ಎ ಐ ಆ್ಯಕ್ಟ್ರಿಗೂ ಹ್ಯೂಮನ್ ಆ್ಯಕ್ಟ್ರಸ್ಗೂ ಡಿಸ್ಟಿಂಗ್ವಿಷೇ ಮಾಡೋಕ್ಕಾಗೋದಿಲ್ವೋ, ಯಾವಾಗ ವಿಜುವಲ್ ಗ್ರ್ಯಾಂಡ್ಯೂರ್ ಅನ್ನೋದು ಬಹಳ ಇದೆಲ್ಲ ನಮ್ಗೆ ಗೊತ್ತು ಹೇಗೆ ಮಾಡ್ತಾರೆ ಅಂತ ಆಗ್ಬಿಡುತ್ತೋ, ಆಗ ಜನ ಲೈವ್ ಎಂಟರ್ಟೈನ್ಮೆಂಟ್ಗೆ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ರಂಗಭೂಮಿ ನೋಡೋಕೆ ಇಷ್ಟಪಡ್ತಾರೆ, ನಿಜವಾದ ಜನ ನೋಡೋಕೆ ಇಷ್ಟಪಡ್ತಾರೆ, ಲೈವ್ ಪರ್ಫಾರ್ಮೆನ್ಸಸ್ ನೋಡೋಕೆ ಇಷ್ಟಪಡ್ತಾರೆ. ಸೊ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪಾಸಿಟಿವ್ ಡೆವಲಪ್ಮೆಂಟ್. ಇಟ್ಸ್ ಅ ಗುಡ್ ಟೈಮ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಯಾಕಂದ್ರೆ ಅಲ್ಟಿಮೇಟ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಲೂಸಿಂಗ್ ಜಾಬ್ಸ್. ಇದೆಲ್ಲದ್ರಲ್ಲೂ ಮನುಷ್ಯರು ಕೆಲಸ ಕಳ್ಕೊಳ್ತಾರೆ ಎ ಐಯಿಂದ. ಆದರೆ ಕಡೆಗೆ ಮನುಷ್ಯರು ಎ ಐ ನೋಡೋದಕ್ಕಿಂತ ಮನುಷ್ಯನೇ ನೋಡೋಕೆ ಇಷ್ಟಪಡ್ತಾರೆ, ಜೊತೆಗೆ ಸೇರಿ ನೋಡೋಕೆ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ವಂಡರ್ಫುಲ್ ವಂಡರ್ಫುಲ್. ಯಾಕೆಂದ್ರೆ ಎಲ್ಲರೂ ಬರೀ ಅವ್ರವ್ರ ಮೊಬೈಲ್ ಫೋನ್ಸ್ನ ನೋಡಿ ಮನೆಯಲ್ಲಿ ಟಿವಿ ನೋಡ್ತಾ ಒಂದು ಸ್ಟೇಜ್ ಬರುತ್ತೆ, ರೋಸ್ ಹೋಗುತ್ತೆ, ಆಗ ಅವ್ರಿಗೆ ಮತ್ತೆ ಮನುಷ್ಯ ಸಂಬಂಧಗಳು, ಕಮ್ಯುನಿಟಿ ಇರಬೇಕಾಗುತ್ತೆ. ಸೊ ಆ ಕಾಲ ಮತ್ತೊಮ್ಮೆ ಬರಲಿ, ಎಲ್ಲರೂ ಮನುಷ್ಯರ ಪರಿಶ್ರಮನ ನೋಡಿ ಆನಂದಿಸುವಂತ ಒಂದು ಕಾಲ ಮತ್ತೆ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ. ಅದು ನಿಜ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂದರ್ಶನವನ್ನ, ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತಾರಾಂತರಂಗ ಕಾರ್ಯಕ್ರಮಕ್ಕೆ ಬಂದು ಚಂದನ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕರಿಯರಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ಮಾಹಿತಿನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಿಮ್ಮನ್ನ ಇದೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಳ್ತಾ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ ಯು ಶ್ಯಾಮ್. ನಿಮ್ಮ ಜೊತೆ ಮಾತಾಡೋದಕ್ಕೆ ಯಾವಾಗಲೂ ಖುಷಿ ನನಗೆ. ಧನ್ಯವಾದಗಳು. ಥ್ಯಾಂಕ್ ಯು. KM ಚೈತನ್ಯ ಅವರೊಂದಿಗೆ ತಾರಾಂತರಂಗ ಕಾರ್ಯಕ್ರಮದಲ್ಲಿ ಅವರ ಚಿತ್ರ ಜೀವನದ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಹೇರ್ ಕೇರ್ ಶುಡ್ ಬಿ ಟೇಕನ್ ರೆಗ್ಯುಲರ್ಲಿ. ಕೆಲವು ಬಂದ್ಬಿಟ್ಟು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಇನ್ನೂ ಜಾಸ್ತಿ ಉದುರೋಗ್ತು ಅಂತ ಹೇಳ್ತಾರೆ. ಏನಾಗುತ್ತೆ ಅಂದರೆ ರೆಸ್ಟಿಂಗ್ ಹೇರ್ಸ್ ಇರುತ್ತೆ, ಟೆಲೋಜನ್ ಹೇರ್ಸ್, ಅದು ಹೋಗಿ ಹೊಸ ಕೂದಲು ಬರುತ್ತೆ. ಟೆಕ್ನಿಷಿಯನ್ಸೇ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸಾವುಗಳು ಸಂಭವಿಸಿದ್ದಾರೆ. ಹೇರ್ ಡೈ ಮತ್ತು ಈ ಥರದ್ದೆಲ್ಲ ಬಳಕೆ ಮಾಡ್ತಾರಲ್ಲ, ಅದರಿಂದ ಏನಾದರೂ ಕೂದಲು ಉದುರೋ ಸಮಸ್ಯೆ ಏನಾದರೂ ಕಂಡು ಬರುತ್ತಾ? ಹೇಗೆ? 10ರಿಂದ ಮೆಚೂರ್ ಆದಾಗ, ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ಹೊಟ್ಟು ಸಮಸ್ಯೆ ಶುರು ಆಗುತ್ತೆ. 25 ವರ್ಷದಿಂದನೂ ಹಾರ್ಮೋನ್ ವ್ಯತ್ಯಾಸದಾಗ ಜೆನೆಟಿಕ್ ಹೇರ್ ಲಾಸ್ ಅನ್ನೋದು ಒಂದು ಕ್ಯಾಟಗರಿ ಇರುತ್ತೆ. ಸೊ ಆ ರೀತಿ ಯಾವ ಕಾರಣದಿಂದ ಉದುರ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಫಸ್ಟ್ ಗ್ರೇಡ್ 1 to grade 7 ಬೇರೆ ಬೇರೆ ಸ್ಟೇಜಲ್ಲಿ ಇರುತ್ತೆ. ಸೊ ಅವ್ರನ್ನ ಪರೀಕ್ಷೆ ಮಾಡಿ, ಬೇರೆ ಟೆಸ್ಟ್ಗಳು ಮಾಡಿ, ಸೊ ಆ ಗ್ರೇಡ್ಗೆ ತಕ್ಕಂಗೆ ವಿ ಹ್ಯಾವ್ ಟು ಟ್ರೀಟ್. ಓಕೆ. ಅದಿಲ್ಲ ಅಂದ್ರೆ ಅಡಿಗೆ ಕಂಪ್ಲೀಟ್ ಫ್ಲೇವರ್ ಚೆನ್ನಾಗಿ ಹೌದು. ಬಾಯಿ ರುಚಿಗೆ ಮಂಡ್ಯ ಸ್ಟೈಲ್ ಪೆಪ್ಪರ್ ಚಿಕನ್ ನೆನೆಸಿ ಮೊಳಕೆ ಕಟ್ಟಿ ಟ್ರೇಲಿ ಇಟ್ಕೊಂಡ್ರೆ ಅದು ಇಷ್ಟುದ್ದ ಬರುತ್ತಾ ಮೊಳಕೆ. ಇದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇದು ಆರೋಗ್ಯಕ್ಕೆ ಮೊಳಕೆ ಕಾಳಿನ ಇಟಾಲಿಯನ್ ಸಲಾಡ್ ನೋಡಿ. ಮಿಕ್ಸ್ ಮಾಡೋದು ಒಂದು ಆರ್ಟ್. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ನೋಡಿ. ಮಾಡಿ ನೋಡಿ, ಸವಿದು ಹಾಡಿ. ಇದೇ ಶನಿವಾರ ನವೆಂಬರ್ 22ರ ಮಧ್ಯಾಹ್ನ 3 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.
ನಮಸ್ಕಾರ. ಮುಖ್ಯಾಂಶಗಳು. ಸೇವೆ ಮೂಲಕ ಸಮಾಜಕ್ಕೆ ಸತ್ಯ ಸಾಯಿಬಾಬಾ ಮಾರ್ಗದರ್ಶನ, ವಿಶ್ವ ಶಾಂತಿಯ ಜ್ಯೋತಿ ಪ್ರಜ್ವಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಜಾಗತಿಕ ಸವಾಲುಗಳಿಗೆ ಸಮಗ್ರ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನ, G20 ಶೃಂಗಸಭೆಯಲ್ಲಿ ಭಾರತದ ಪಾತ್ರ ನಿರ್ಣಾಯಕ. ಕೇಂದ್ರದಿಂದ 4 ಹೊಸ ಕಾರ್ಮಿಕ ಸಂಹಿತೆಗಳ ಜಾರಿ, 40 ಕೋಟಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ವಿಸ್ತರಣೆ. ಹಾಗೂ ಮೆಕ್ಕೆಜೋಳ, ಹೆಸರುಕಾಳು ಬೆಲೆ ಕುಸಿತ ಹಿನ್ನೆಲೆ ರೈತರಿಗೆ ನೆರವಾಗುವಂತೆ ಪ್ರಧಾನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ. ವಾರ್ತೆಗಳ ವಿವರ. ಸತ್ಯ ಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪುಟ್ಟಪರ್ತಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡು ಜಾಗತಿಕ ಶಾಂತಿಯ ಜ್ಯೋತಿಯನ್ನು ಬೆಳಗಿದರು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಸತ್ಯಸಾಯಿ ಬುಡಕಟ್ಟು ಮಹಿಳಾ ಆರೋಗ್ಯ ಯೋಜನೆಗೆ ಚಾಲನೆ ನೀಡಲಾಯಿತು. गणमान्य देवियों स्वागत करते हैं. The women lies in recognizing the inherent divinity. నవ్వాల్ సర్వాల్ మనం అందరినీ సేవించడం కోసమైనటువంటి సార్థకమవుతుంది. ಕಾರ್ಯಕ್ರಮ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸತ್ಯ ಸಾಯಿಬಾಬಾ ಅವರು ತಮ್ಮ ಶ್ರೇಷ್ಠವಾದ ಸೇವಾ ಕಾರ್ಯದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಹಾಗೂ ಸಾಮಾಜಿಕ ಹಿತಾಸಕ್ತಿ ರಕ್ಷಿಸುವಲ್ಲಿ ವಿಶೇಷ ಸ್ಥಾನ ಹೊಂದಿದ್ದಾರೆ. ಆಧ್ಯಾತ್ಮಿಕತೆಯನ್ನು ಸಮಾಜದ ಕಲ್ಯಾಣಕ್ಕೆ ಬಳಸುವ ಮೂಲಕ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ತುಂಬಿದ್ದಾರೆ ಎಂದು ಹೇಳಿದರು. ಸತ್ಯಸಾಯಿ ಅವರ ಸಂದೇಶಗಳನ್ನು ಅವರ ಅನುಯಾಯಿಗಳು ವಿಶ್ವದೆಲ್ಲೆಡೆ ಪ್ರಚಾರ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಸತ್ಯಸಾಯಿ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವ ಮೂಲಕ ಶತಮಾನಗಳ ಭವಿಷ್ಯ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ. ಪುಟ್ಟಪರ್ತಿಯಲ್ಲಿರುವ ಆಸ್ಪತ್ರೆಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೋಗ್ಯ ಸೇವೆ ನೀಡುತ್ತಿರುವುದು ಮಹಾನ್ ಕಾಯಕವಾಗಿದೆ ಎಂದು ಹೇಳಿದರು. ರಾಷ್ಟ್ರ ಮೊದಲು ಎನ್ನುವ ಭಾವನೆಯನ್ನು ಸದೃಢಪಡಿಸಲು ಧಾರ್ಮಿಕ ಸಂಸ್ಥೆಗಳು ಕೊಡುಗೆ ನೀಡಬಲ್ಲವು. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. 2047ರ ವಿಕಸಿತ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಪೂರ್ಣಗೊಳಿಸಲು ಸತ್ಯಸಾಯಿ ಅವರ ಪ್ರೇಮ ಹಾಗೂ ಸೇವೆಯ ಸಂದೇಶಗಳು ಪೂರಕವಾಗಿವೆ. ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕ ಪ್ರಯತ್ನದೊಂದಿಗೆ ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಾಗಿದೆ. ಸತ್ಯಸಾಯಿ ಅವರ ಸಂದೇಶಗಳ ಮೂಲಕ ಜಗತ್ತನ್ನು ಶಾಂತಿಯುತ ಹಾಗೂ ಸಂಪೂರ್ಣ ಮಾನವೀಯತೆಯುತ್ತ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. जिससे देशवासियों का जीवन सुगम और सरल हो तथा वे अपनी प्रतिभा और क्षमता का उपयोग देश के विकास में कर सके. भारत सरकार के इन प्रयासों में सभी धर्मार्थ संस्थाओं, एनजीओज, प्राइवेट सेक्टर्स और नागरिकों को योगदान देना चाहिए. आपका योगदान भारत को 2047 तक एक विकसित राष्ट्र बनाने के हमारे लक्ष्यों को पूरा करने में सहयोग सिद्ध होगा. सत्य साई बाबा की जन्म शताब्दी के अवसर पर सभी लोग ये संकल्प लें कि हम उनके प्रेम और सेवा के संदेश को आत्मसात करेंगे. ದಕ್ಷಿಣ ಆಫ್ರಿಕಾದ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಜೋಹಾನ್ಸ್ಬರ್ಗ್ನಲ್ಲಿ ಆರಂಭವಾಗುವ G20 ನಾಯಕರ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಅಧಿವೇಶನಗಳಲ್ಲಿ ಪಾಲ್ಗೊಂಡು ಭಾರತದ ಪ್ರಮುಖ ಆದ್ಯತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. 2014ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಿರುವ 12ನೇ G20 ಶೃಂಗಸಭೆ ಇದಾಗಿದೆ. ಶೃಂಗಸಭೆಯಲ್ಲಿ ಜಾಗತಿಕ ಮಟ್ಟದ ಪ್ರಮುಖ ವಿಷಯಗಳ ಕುರಿತು ಭಾರತದ ದೃಷ್ಟಿಕೋನವನ್ನು ಮಂಡಿಸಲಿದ್ದಾರೆ. ಸುಸ್ಥಿರ ಅಭಿವೃದ್ಧಿ, ಹವಾಮಾನ ಕ್ರಿಯೆ, ಜಾಗತಿಕ ಆಡಳಿತ ಸುಧಾರಣೆಗಳ ಕುರಿತು ಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಆಫ್ರಿಕಾ ಖಂಡದಲ್ಲಿ ಆತಿಥ್ಯ ವಹಿಸುತ್ತಿರುವ ಮೊದಲ ಶೃಂಗಸಭೆಯಾಗಿರುವುದರಿಂದ ವಿಶೇಷ ಮಹತ್ವ ಪಡೆದುಕೊಂಡಿದೆ. 2025ರ ಶೃಂಗಸಭೆಯ ಘೋಷವಾಕ್ಯವು ಸಾಮರಸ್ಯ, ಸಮಾನತೆ ಮತ್ತು ಸುಸ್ಥಿರತೆ ಆಗಿದೆ. ಅಂತಾರಾಷ್ಟ್ರೀಯ ಆರ್ಥಿಕ ಸಹಕಾರಕ್ಕೆ ಪ್ರಮುಖ ವೇದಿಕೆಯಾದ G20 ಆರಂಭದಲ್ಲಿ 19 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟವನ್ನು ಒಳಗೊಂಡಿತ್ತು. 2023ರಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಯೂನಿಯನ್ ಶಾಶ್ವತ ಸದಸ್ಯತ್ವವನ್ನು ಪಡೆಯಿತು. ವಸುಧೈವ ಕುಟುಂಬಕಂ, ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ಎಂಬ ಪ್ರಾಚೀನ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುವ ಪ್ರಧಾನಿ ಅವರ ಸಮಗ್ರ ಮಹತ್ವಾಕಾಂಕ್ಷೆಯ ಮತ್ತು
ನಿರ್ಣಾಯಕ ದೃಷ್ಟಿಕೋನವು ಜಾಗತಿಕ ಸವಾಲುಗಳನ್ನು ಎದುರಿಸಲು ಒಂದು ಮಾದರಿಯಾಗಿದೆ ಎಂದು ಪರಿಗಣಿಸಲಾಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ದೆಹಲಿಯಲ್ಲಿಂದು ಏಕತಾ ನಡಿಗೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಹಾಗೂ ಮನ್ಸುಖ್ ಮಾಂಡವೀಯ ಚಾಲನೆ ನೀಡಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಜೆಪಿ ನಡ್ಡಾ, ಸರ್ದಾರ್ ಅವರು ಏಕ ಭಾರತ ಶ್ರೇಷ್ಠ ಭಾರತ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ವಿಕಸಿತ ಭಾರತವನ್ನು ನಿರ್ಮಿಸಲು ಸೇವೆ ಸಲ್ಲಿಸುವ ಮೂಲಕ ಸರ್ದಾರ್ ಅವರಿಗೆ ನೈಜವಾದ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿದೆ. ಸರ್ದಾರ್ ಅವರು ಪ್ರಥಮ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿರುವುದು ದೇಶದ ಸೌಭಾಗ್ಯವಾಗಿದೆ. ಪ್ರತ್ಯೇಕತೆಯಿಂದ ಗುಲಾಮಿತನವನ್ನು ಅನುಭವಿಸಬೇಕಾಯಿತು ಎನ್ನುವ ಸತ್ಯವನ್ನು ಅವರು ಅರಿತಿದ್ದರು. ಭಾರತವನ್ನು ಒಗ್ಗೂಡಿಸುವಲ್ಲಿ ಅವರ ಕಾರ್ಯ ಅದ್ವಿತೀಯವಾದದ್ದು ಎಂದು ಸ್ಮರಿಸಿದರು. भारत कमजोर देश के रूप में आए, यह मानसिकता लेकर के हमें आजादी मिली थी और यह मानसिकता सोच करके उन्होंने हमें आजादी दी थी. 562 राज्यों में बटा हुआ देश, हर एक की अपनी अपनी सोच. और भारत इतने साल गुलाम रहा क्यों? वो गुलाम इसलिए रहा क्योंकि हम बटे थे, और हम बटे थे इसलिए हम गुलाम रहे. और सरदार पटेल जी ने 2 साल के अंदर 562 राज्यों को एक एक धागे में पिरो करके भारत को आजादी के साथ साथ आजाद भारत में एक भारत श्रेष्ठ भारत बनाने में अपना योगदान दिया. ಹೊಸ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಹೊಸ ವಿಶ್ವಸಂಸ್ಥೆ ಮತ್ತು ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ ವಿಶ್ವದ ಮುಖ್ಯ ನ್ಯಾಯಾಧೀಶರ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ಇತ್ತೀಚಿನ ಜಾಗತಿಕ ಸಂಘರ್ಷಗಳಾದ ಇಸ್ರೇಲ್ ಹಮಾಸ್ ಸಂಘರ್ಷ, ಉಕ್ರೇನ್ ರಷ್ಯಾ ಯುದ್ಧ ಮತ್ತು ಸುಡಾನ್ನಲ್ಲಿ ನಡೆಯುತ್ತಿರುವ ಮಾನವೀಯ ಬಿಕ್ಕಟ್ಟುಗಳಲ್ಲಿ ವಿಶ್ವಸಂಸ್ಥೆ ಇನ್ನಷ್ಟು ಬಲವಾದ ಪಾತ್ರ ವಹಿಸಬಹುದಿತ್ತು. ಈ ಅಂತರವು ವಿಶ್ವಸಂಸ್ಥೆಯ ಉದ್ದೇಶದ ಕೊರತೆಯನ್ನು ಪ್ರತಿಬಿಂಬಿಸುವುದಿಲ್ಲ. ಬದಲಾಗಿ ಇದು ಜಾಗತಿಕ ರಾಜಕೀಯದ ಸಂಕೀರ್ಣತೆ, ಪ್ರಮುಖ ಶಕ್ತಿಗಳು ಬೀರುವ ಪ್ರಭಾವ ಮತ್ತು ಸಾಂಸ್ಥಿಕ ಪ್ರಕ್ರಿಯೆಗಳ ನಿಧಾನಗತಿಯಿಂದ ಉಂಟಾಗಿದೆ ಎಂದು ಅವರು ವಿವರಿಸಿದರು. ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಜೀವಂತವಾಗಿಡಲು ವಿಶ್ವಸಂಸ್ಥೆಯಲ್ಲಿ ಸಮತೋಲಿತ ಪ್ರಾತಿನಿಧ್ಯವು ಇಂದಿನ ಅಗತ್ಯವಾಗಿದೆ. ಶಾಂತಿ, ನ್ಯಾಯ ಮತ್ತು ಸಮಾನ ಪ್ರಾತಿನಿಧ್ಯ ಎಂಬ ಮೂಲ ಉದ್ದೇಶಗಳಿಗೆ ಮರಳಿ ತಂದಾಗ ಮಾತ್ರ ಪರಿಸ್ಥಿತಿ ಬದಲಾಗಲು ಸಾಧ್ಯ ಎಂದು ತಿಳಿಸಿದರು. यही दिखाता है साथियों, यही दिखाता है कि इंटरनेशनल सिस्टम के साथ हमारा एंगेजमेंट ट्रांजैक्शनल नहीं है बल्कि फंडामेंटल है. हमारी परंपरा संगच्छध्वम संवरध्वम, यानी हम साथ चलें, साथ सोचें और साथ आगे बढ़ेंगे की है. हमारे यहां संबंध बाध्यता से नहीं बल्कि सहयोग और समरसता से बनते हैं. हम स्वयं को केवल अपने सीमित परिवार का सदस्य या राज्य का नागरिक नहीं मानते, बल्कि हम विश्व परिवार के सदस्य हैं. इसी सोच ने हमें वसुधैव कुटुंबकम का भाव दिया है कि हमारा यह संसार एक परिवार के समान है. द होल वर्ल्ड इज ए फैमिली. यह मैसेज दुनिया को दुनिया की किसी धरती से गया है तो हमारे और आपके देश की धरती भारत से ही गया. ದೇಶದ ಹಳೆಯ ಕಾರ್ಮಿಕ ಕಾನೂನುಗಳನ್ನು ಸರಳೀಕರಿಸಲು ಮತ್ತು ಸುಗಮಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಲಾಗಿದೆ. 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಧಿಸೂಚನೆ ಮೂಲಕ ಜಾರಿಗೊಳಿಸುವುದರೊಂದಿಗೆ ದಶಕಗಳಿಂದ ಅಸ್ತಿತ್ವದಲ್ಲಿದ್ದ 29 ವಿಭಿನ್ನ ಕಾರ್ಮಿಕ ಕಾನೂನುಗಳಿಗೆ ವಿದಾಯ ಹೇಳಲಾಗಿದೆ. ವೇತನ ಸಂಹಿತೆ 2019, ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಸಾಮಾಜಿಕ ಭದ್ರತಾ ಸಂಹಿತೆ 2020 ಮತ್ತು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಜಾರಿಗೊಂಡ ನೂತನ ಕಾರ್ಮಿಕ ಸಂಹಿತೆಗಳಾಗಿವೆ. ಎಲ್ಲ ಕಾರ್ಮಿಕರಿಗೆ ಸಕಾಲದಲ್ಲಿ ಕನಿಷ್ಠ ವೇತನದ ಖಾತರಿ, ನೇಮಕಾತಿ ಪತ್ರಗಳನ್ನು ಕಡ್ಡಾಯಗೊಳಿಸುವುದು, ಮಹಿಳೆಯರಿಗೆ ಸಮಾನ ವೇತನ ಮತ್ತು ಗೌರವ, 40 ಕೋಟಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯ ವಿಸ್ತರಣೆ, 1 ವರ್ಷದ ಉದ್ಯೋಗದ ನಂತರ ನಿಶ್ಚಿತಾವಧಿಯ ನೌಕರರಿಗೆ ಗ್ರ್ಯಾಚ್ಯುಟಿ, 40 ವರ್ಷಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ, ಹೆಚ್ಚುವರಿ ಕೆಲಸಕ್ಕೆ ದುಪ್ಪಟ್ಟು ವೇತನ ನೀಡುವುದು ಸೇರಿದಂತೆ ಹಲವು ಅಂಶಗಳನ್ನು ಹೊಸ ಕಾರ್ಮಿಕ ಸಂಹಿತೆಗಳು ಒಳಗೊಂಡಿವೆ.
ಹೊಸ ಕಾರ್ಮಿಕ ಸಂಹಿತೆಗಳಿಂದಾಗುವ ಸುಧಾರಣೆಗಳ ಪ್ರಮುಖಾಂಶಗಳು ಇಂತಿವೆ. ಎಲ್ಲ ಕಾರ್ಮಿಕರಿಗೆ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯವಾಗಿದೆ. ಇದು ಲಿಖಿತ ಪುರಾವೆಗಳು, ಪಾರದರ್ಶಕತೆ, ಉದ್ಯೋಗ ಭದ್ರತೆ ಮತ್ತು ಸ್ಥಿರ ಉದ್ಯೋಗವನ್ನು ಖಾತ್ರಿಪಡಿಸುತ್ತವೆ. 5 ವರ್ಷದ ಬದಲು ಕೇವಲ 1 ವರ್ಷದ ನಂತರ ಗ್ರಾಚ್ಯುಟಿ ಅರ್ಹತೆ ಲಭ್ಯವಾಗಲಿದೆ. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿ ಸಿಗುತ್ತದೆ. ಎಲ್ಲ ಕಾರ್ಮಿಕರಿಗೆ ಪಿಎಫ್, ಇಎಸ್ಐಸಿ ವಿಮೆ ಮತ್ತು ಇತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳು ದೊರಕಲಿವೆ. ವೇತನ ಸಂಹಿತೆಯ ಅಡಿಯಲ್ಲಿ ಎಲ್ಲ ಕಾರ್ಮಿಕರು ಶಾಸನಬದ್ಧ ಕನಿಷ್ಠ ವೇತನ ಪಾವತಿಯನ್ನು ಪಡೆಯಲಿದ್ದಾರೆ. ಇದು ಕನಿಷ್ಠ ವೇತನ ಮತ್ತು ಸಕಾಲಿಕ ಪಾವತಿಯು ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. 40 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸಬೇಕು. ಇದರಿಂದ ಕಾಲಕಾಲಕ್ಕೆ ಮುನ್ನೆಚ್ಚರಿಕೆ ಆರೋಗ್ಯ ಸಂಸ್ಕೃತಿಗೆ ಉತ್ತೇಜನ ನೀಡಿದಂತಾಗುತ್ತದೆ. ಸಕಾಲಿಕ ವೇತನವನ್ನು ಒದಗಿಸುವುದು ಕಡ್ಡಾಯವಾಗಿದೆ. ಇದು ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುವುದು, ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಕಾರ್ಮಿಕರ ಒಟ್ಟಾರೆ ನೈತಿಕತೆಯನ್ನು ಹೆಚ್ಚಿಸಲು ಸಾಧ್ಯವಾಗಲಿದೆ. ಮಹಿಳೆಯರು ರಾತ್ರಿ ವೇಳೆ ಕೆಲಸ ಮಾಡಲು ಮತ್ತು ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಕೆಲಸಗಳಲ್ಲಿ ಕೆಲಸ ಮಾಡಲು ಅನುಮತಿ ಇದೆ. ಆದರೆ ಅದು ಅವರ ಒಪ್ಪಿಗೆ ಮತ್ತು ಅಗತ್ಯವಿರುವ ಸುರಕ್ಷತಾ ಕ್ರಮಗಳಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ಸಂಬಳದ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದಾಯ ಗಳಿಸಲು ಸಮಾನ ಅವಕಾಶಗಳು ಸಿಗುತ್ತವೆ. ಇಎಸ್ಐಸಿ ವ್ಯಾಪ್ತಿ ಮತ್ತು ಪ್ರಯೋಜನಗಳನ್ನು ದೇಶಾದ್ಯಂತ ವಿಸ್ತರಿಸಲಾಗಿದೆ. 10ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳಿಗೆ ಸ್ವಯಂ ಪ್ರೇರಿತ ಮತ್ತು ಅಪಾಯಕಾರಿ ಪ್ರಕ್ರಿಯೆಗಳಲ್ಲಿ ತೊಡಗಿರುವ ಒಬ್ಬ ಉದ್ಯೋಗಿಯನ್ನು ಹೊಂದಿರುವ ಸಂಸ್ಥೆಗಳಿಗೂ ಕಡ್ಡಾಯವಾಗಿದೆ. ಸಾಮಾಜಿಕ ಸಂರಕ್ಷಣಾ ವ್ಯಾಪ್ತಿಯನ್ನು ಎಲ್ಲ ಕಾರ್ಮಿಕರಿಗೆ ವಿಸ್ತರಿಸಲಾಗುವುದು. ಹೊಸ ಕಾರ್ಮಿಕ ಸಮಿತಿಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಈ ಸುಧಾರಣೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ವೇತನ ಮತ್ತು ಸುರಕ್ಷಿತ ಕೆಲಸದ ಸ್ಥಳಗಳಿಗೆ ಬಲವಾದ ಬುನಾದಿ ನೀಡಲಿವೆ ಎಂದು ಬಣ್ಣಿಸಿದ್ದಾರೆ. ಇದು ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕವಾಗಿದ್ದು, ಭಾರತದ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಿದೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ಅತ್ಯಂತ ಸಮಗ್ರ ಕಾರ್ಮಿಕ ಸುಧಾರಣೆ ಇದಾಗಿದ್ದು, ಇದು ಉದ್ಯೋಗಿಗಳನ್ನು ಸಶಕ್ತಗೊಳಿಸುವುದಲ್ಲದೆ ಸುಲಲಿತ ವ್ಯಾಪಾರ ವಾತಾವರಣಕ್ಕೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಚಿಸಲಾದ ಈ ಸಂಹಿತೆಗಳು ಕಾರ್ಮಿಕ ಕಾನೂನುಗಳ ಇತಿಹಾಸದಲ್ಲಿ ಅತಿ ದೊಡ್ಡ ಸುಧಾರಣೆಯನ್ನು ಪ್ರತಿನಿಧಿಸುತ್ತವೆ. ಈ ಕಾನೂನುಗಳು ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಜಗತ್ತಿಗೆ ಮಾದರಿಯಾಗುತ್ತವೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಅವರು, ಈ ಸುಧಾರಣೆಗಳು ಉದ್ಯೋಗವನ್ನು ಔಪಚಾರಿಕಗೊಳಿಸುತ್ತವೆ ಮತ್ತು ಜಾಗತಿಕ ಮಟ್ಟಕ್ಕೆ ಭಾರತದ ಕಾರ್ಮಿಕ ವ್ಯವಸ್ಥೆಯನ್ನು ಕೊಂಡೊಯ್ಯಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಗಲು ಈ ಸುಧಾರಣೆಗಳು ಹೊಸ ವೇಗ ನೀಡಲಿವೆ ಎಂದು ತಿಳಿಸಿದ್ದಾರೆ. ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ವಾರ್ಷಿಕೋತ್ಸವ ಅಂಗವಾಗಿ ಕೇಂದ್ರ ಯುವಜನ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿಂದು ಆಯೋಜಿಸಿದ್ದ ಏಕತಾ ನಡಿಗೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಕೆ ಗೋಪಾಲಯ್ಯ ಮತ್ತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ವೇಳೆ ಶೋಭಾ ಕರಂದ್ಲಾಜೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದರು. ಸ್ವಾತಂತ್ರ್ಯ ಬಳಿಕ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಲವು ಪ್ರಾಂತ್ಯಗಳಾಗಿ ಹಂಚಿ ಹೋಗಿದ್ದ ಭಾರತವನ್ನು ಒಟ್ಟುಗೂಡಿಸುವಲ್ಲಿ ಅವರ ಪಾತ್ರ ಮಹತ್ವದ್ದು ಎಂದರು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆಗಳಲ್ಲಿ, ನಗರಗಳಲ್ಲಿ ಸರ್ಕಾರದ ವತಿಯಿಂದ, ಯುವಜನ ಇಲಾಖೆಯ ವತಿಯಿಂದ ಯೂನಿಟಿ ಮಾರ್ಚ್ ಅನ್ನು ಮಾಡಿಸಬೇಕು. ಕೆ ಗೋಪಾಲಯ್ಯ, ದೇಶದ ಏಕತೆಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಶ್ರಮ ಅವಿಸ್ಮರಣೀಯ. ಅವರ ಹೋರಾಟ ಕುರಿತು ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ದೇಶಾದ್ಯಂತ ಏಕತಾ ನಡಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಇದೊಂದು ಅತ್ಯಂತ ಒಂದು ಒಳ್ಳೆಯದಾದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳಿದ್ದೀನಿ. ಇದೇ ವೇಳೆ ಹಲವು ಸಾಂಸ್ಕೃತಿಕ ನೃತ್ಯ ಆಯೋಜಿಸಲಾಗಿತ್ತು.